ವೀಕ್ಷಕರೇ, ನಿಮ್ಮ ಸಂಬಂಧಿಕರಿಗೆ ಎಂದಿಗೂ ಇವುಗಳನ್ನು ನೀಡಲು ಹೋಗಬೇಡಿ. ನಿಮ್ಮ ಮನೆಯ ಲಕ್ಷ್ಮೀದೇವಿಯ ಮೇಲೆ ಕೆಟ್ಟ ಪರಿಣಾಮ ಬೀರುವುದು ಖಚಿತ. ಲಕ್ಷ್ಮೀದೇವಿಯು ಕೋಪಗೊಂಡು ಮನೆ ಬಿಟ್ಟು ಹೊರನಡೆಯುವಳು. ತಿಳಿದು ಅಥವಾ ತಿಳಿಯದೆಯೋ ಈ ತಪ್ಪನ್ನು ಎಂದಿಗೂ ಮಾಡಲು ಹೋಗಬೇಡಿ. ಕೆಲವೊಮ್ಮೆ ನಮ್ಮ ಪ್ರೀತಿ ಪಾತ್ರರಿಗೆ ಇಷ್ಟವಾಯಿತು ಎಂದು ನಮ್ಮ ಬಳಿ ಇರುವ ವಸ್ತುವನ್ನು ಕೂಡ ಕೊಟ್ಟು ಬಿಡುತ್ತೇವೆ. ಅವರು ಕೇಳಲಿ ಕೇಳದೇ ಇರಲಿ, ಸಂಬಂಧಿಕರಿಗೆ ಈ ವಸ್ತುಗಳನ್ನು ನೀಡಲು ಹೋಗಬೇಡಿ. ಹಾಗೆ ಕೊಟ್ಟರೆ ನಿಮ್ಮ ಮನೆಯ ಲಕ್ಷ್ಮಿಯ ಮೇಲೆ ಪರಿಣಾಮ ಬೀರುತ್ತದೆ ಎನ್ನಲಾಗುತ್ತದೆ ಶಾಸ್ತ್ರ. ವೀಕ್ಷಕರೇ, ನಾವು ನೀಡಬಾರದಂತಹ ಮೊದಲನೆಯ ವಸ್ತು ಶುಭ ಕಾರ್ಯಗಳಲ್ಲಿ ಬಳಸುವ ಕಲಶ. ಹೌದು ವೀಕ್ಷಕರೇ, ಪೂಜಾ ಕಲಶವನ್ನು ನಾವು ಎಂದಿಗೂ ಇತರರಿಗೆ ನೀಡಬಾರದು. ಇತರ ಪೂಜಾ ಸಾಮಗ್ರಿಗಳನ್ನು ಇತರರಿಗೆ ನೀಡಿದಾಗ ಬಡತನ ಬರುತ್ತದೆ. ಅಂತಹ ಪಾತ್ರೆಗಳನ್ನು ಯಾರಿಗೂ ದಾನ ಮಾಡಬಾರದು. ಮನೆಯಲ್ಲಿ ಹಾಲು, ಮೊಸರು, ಉಪ್ಪು ಮುಂತಾದ ಬಿಳಿ ಆಹಾರ ಪದಾರ್ಥಗಳನ್ನು ಇತರರಿಗೆ ನೀಡಬಾರದು. ಇದರಿಂದ ನೀವು ಸಕಾರಾತ್ಮಕ ಶಕ್ತಿಯನ್ನು ಇತರರೊಂದಿಗೆ ಹಂಚಿಕೊಳ್ಳುತ್ತೀರಿ. ಹಾಗೆಯೇ ನೀವು ಅಡುಗೆ ಮನೆಯಲ್ಲಿ ಬಳಸುವ ಈರುಳ್ಳಿ ತೆಗೆದುಕೊಳ್ಳುವುದನ್ನು ಮತ್ತು ನೀಡುವುದನ್ನು ಎಂದಿಗೂ ಮಾಡಬಾರದು. ಒಂದು ವೇಳೆ ಹೀಗೆ ಮಾಡುತ್ತಿದ್ದರೆ ಇದನ್ನು ತಕ್ಷಣವೇ ನಿಲ್ಲಿಸಬೇಕಾಗುತ್ತದೆ. ಇನ್ನು ನಾವು ನೀಡಬಾರದಂತಹ ಎರಡನೆಯ ವಸ್ತು ಪ್ರಸಾದ. ಬಹುತೇಕ ಎಲ್ಲ ದೇವಾಲಯಗಳಲ್ಲಿ ಪ್ರಸಾದವನ್ನು ನೀಡಲಾಗುತ್ತದೆ. ಅದು ಒಬ್ಬರ ಕೈಗೆ ಬಂದರೆ ಅದನ್ನು ದೇವರ ಆಶೀರ್ವಾದವೆಂದು ಪರಿಗಣಿಸಬೇಕು. ದೇವಾಲಯದಲ್ಲಿ ನೀಡಲಾಗುವ ಪ್ರಸಾದವನ್ನು ಸಂಬಂಧಿಕರ ಜೊತೆಗೆ ಹಂಚಿಕೊಳ್ಳಬಾರದು ಎನ್ನುತ್ತಾರೆ ತಜ್ಞರು. ನಾವು ನೀಡಬಾರದಂತಹ ಮೂರನೆಯ ವಸ್ತು ಪಾದರಕ್ಷೆಗಳು, ಬೂಟುಗಳು, ಚಪ್ಪಲಿಗಳು ಇತ್ಯಾದಿಗಳನ್ನು ಇತರರಿಗೆ ದಾನ ಮಾಡಬಾರದು. ಇವುಗಳನ್ನು ಇತರರಿಗೆ ನೀಡುವುದರಿಂದ ಶನಿದೇವನಿಗೆ ಕೋಪ ಹೆಚ್ಚುತ್ತದೆ. ಹೀಗೆ ಮಾಡುವುದರಿಂದ ಅದೃಷ್ಟವೂ ಹಾಳಾಗುತ್ತದೆ. ಪ್ರತಿಯೊಂದು ಕೆಲಸದಲ್ಲೂ ಅಡೆತಡೆಗಳು ಪ್ರಾರಂಭಿಸುತ್ತವೆ. ನಾವು ದಾನ ಮಾಡಬಾರದಂತಹ ನಾಲ್ಕನೇ ವಸ್ತು ಚಿನ್ನದ ಆಭರಣಗಳು. ಮಹಿಳೆಯರು ತಮ್ಮ ಆಭರಣಗಳು ಮತ್ತು ಬಟ್ಟೆಗಳನ್ನು ಸ್ನೇಹಿತರು ಅಥವಾ ಸಂಬಂಧಿಕರಿಗೆ ನೀಡುತ್ತಾರೆ. ಆದಾಗ್ಯೂ ಮಹಿಳೆ ಸುಮಂಗಲಿಯಾಗಿದ್ದಾಗ ಧರಿಸುವ ಯಾವುದೇ ವಸ್ತುವನ್ನು ಇತರರಿಗೆ ನೀಡಬಾರದು. ಹೀಗೆ ಮಾಡುವುದರಿಂದ ಗಂಡನ ಅದೃಷ್ಟವು ಹಾಳಾಗುತ್ತದೆ. ಮಹಿಳೆ ಕೈಗೊಂಡ ಕೆಲಸವೂ ಅಪೂರ್ಣಗೊಳ್ಳುತ್ತದೆ. ಇನ್ನು ನಾವು ನೀಡಬಾರದಂತಹ ಐದನೆಯ ವಸ್ತು ಬಟ್ಟೆ. ಅನೇಕ ಜನರು ಬಳಸದ ಬಟ್ಟೆಗಳನ್ನು ಇತರರಿಗೆ ನೀಡುತ್ತಾರೆ. ವಿಶೇಷವಾಗಿ ಸಂಬಂಧಿಕರು ಅಥವಾ ಇತರ ಕುಟುಂಬ ಸದಸ್ಯರಿಗೆ ನೀಡಲಾಗುತ್ತದೆ. ಹಾಗೆ ಮಾಡುವುದರಿಂದ ಅವರ ಜೀವನದ ಐಷಾರಾಮಿ ಕಡಿಮೆಯಾಗುತ್ತದೆ ಎಂದು ವಿದ್ವಾಂಸರು ಹೇಳುತ್ತಾರೆ. ಹಾಗೆಯೇ ಪ್ಲಾಸ್ಟಿಕ್ ವಸ್ತುಗಳನ್ನು ದಾನ ಮಾಡುವುದರಿಂದ ಉದ್ಯೋಗ ಮತ್ತು ವ್ಯವಹಾರದ ನಷ್ಟಕ್ಕೆ ಕಾರಣವಾಗಬಹುದು. ಅಲ್ಲದೆ ಗಾಜಿನಂತಹ ಅಲ್ಯೂಮಿನಿಯಂ ಮತ್ತು ಉಕ್ಕಿನ ವಸ್ತುಗಳನ್ನು ದಾನ ಮಾಡಬಾರದು. ವೀಕ್ಷಕರೇ, ಇವುಗಳನ್ನು ದಾನ ಮಾಡುವ ಮೊದಲು ಯೋಚಿಸಿ ದಾನ ಮಾಡುವುದನ್ನು ನೆನಪಿನಲ್ಲಿಟ್ಟುಕೊಳ್ಳಿ. ವೀಕ್ಷಕರೇ, ಈ ಮಾಹಿತಿಯು ನಿಮಗೆ ಖಂಡಿತ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇವೆ. ತಮ್ಮಲ್ಲಿ ಕೋರಿಕೆ, ವಿಡಿಯೋ ಇಷ್ಟ ಆಗಿದ್ದಲ್ಲಿ ಮರೆಯದೆ ಲೈಕ್ ಮಾಡಿ. ಹಾಗೆ ನಿಮ್ಮ ಸ್ನೇಹಿತರಿಗೂ ಹೆಚ್ಚಾಗಿ ಶೇರ್ ಮಾಡಿ. ಇದೇ ರೀತಿಯ ಉಪಯುಕ್ತವಾದ ಮಾಹಿತಿಯ ವಿಡಿಯೋಸ್ಗಳಿಗಾಗಿ ಈ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.